ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ವಾರ ನಿಮ್ಮೆಲ್ಲರಿಗೂ ಗೊತ್ತು. ಏನಪ್ಪ ಈ ವಾರ ಅಂತಂದರೆ ಫ್ಯಾಮಿಲಿ ವೀಕು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾರೆ, ಎಲ್ಲ ಕಂಟೆಸ್ಟೆಂಟು ಖುಷಿ ಪಡ್ತಾರೆ. ಓಕೆ, ಅದೆಲ್ಲದೂ ಸರಿ ಆಯಿತಾ. ಈಗ ನನಗೆ ಒಂದು ವಿಷಯ ನಿಮಗೆ ಹೇಳಲೇಬೇಕು, ಶೇರ್ ಮಾಡಬೇಕು ಅಂತಲೇ ಇದೆ. ನಾವು ಒಂದು ವಿಡಿಯೋನ ಯಾರೋ ಒಬ್ಬರು ಶೇರ್ ಮಾಡಿದ್ರು, ನಮ್ಮ ರಕ್ಷಿತಾ ಫ್ಯಾನ್ಸು. ಅಕ್ಕ, ಈ ಸ್ಪಂದನನ್ಗೂ ಕಾವಿಗೂ ರಕ್ಷಿತಾ ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಬಂದಿರೋದು ಒಂಚೂರು ಇಷ್ಟ ಇಲ್ಲಕ್ಕ. ಅವರಿಬ್ಬರು ಕೂಡ ರಕ್ಷಿತಾ ಬಂದ ಮೇಲೆ ಯಾವಾಗ ನೋಡಿದ್ರು ರಕ್ಷಿತನ ಬಗ್ಗೆನೇ ಮಾತನಾಡ್ತಾ ಇರ್ತಾರೆ. ಇವರಿಗೆ ರಕ್ಷಿತನ ಬಗ್ಗೆ ಮಾತನಾಡೋದು ಬಿಟ್ಟರೆ ಸ್ಪಂದನಿಗೂ ಕಾವಿಗೂ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಕ್ಕ ಅಂತೇಳಿ ನಮಗೊಂದು ವಿಡಿಯೋ ಸೆಂಡ್ ಮಾಡಿದರು. ನಾನು ಕೂಡ ಆ ವಿಡಿಯೋನ ನೋಡಿದೆ ಆಯಿತಾ. ನಾನು ಆ ವಿಡಿಯೋ ನೋಡಿ ಓಕೆ ಅದರಲ್ಲಿ ಏನಿದೆ ಅಂತ ನನಗೂ ಒಂದು ಕ್ಷಣ ಏನಿರ್ಬೋದು ಆ ವಿಡಿಯೋದಲ್ಲಿ ಅಂತ ಅನ್ನಿಸ್ತು ನನಗೆ ಆಯಿತಾ. ಆಮೇಲೆ ನಾನು ನೋಡಿದ್ಮೇಲೆ ಗೊತ್ತಾಗಿದ್ದು ಆ ವಿಡಿಯೋನ ಎಷ್ಟು ನಂಜಿದೆ, ಎಷ್ಟು ಜಲಸ್ ಇದೆ ರಕ್ಷಿತನ ಮೇಲೆ. ಅಂದರೆ ಆ್ಯಕ್ಚುಲಾಗಿ ಕಾವ್ಯನ ಹಾಳು ಮಾಡಿರೋದೇ ಸ್ಪಂದನ ಅನ್ನೋದು ಓಪನ್ ಆಗಿ ಗೊತ್ತಾಗ್ತದೆ. ನಿಜವಾಗ್ಲೂ ಕಾವ್ಯ ಮತ್ತು ರಕ್ಷಿತಾ ತುಂಬ ಚೆನ್ನಾಗಿದ್ರು ಇಬ್ಬರು ಕೂಡ. ಕಾವ್ಯನೂ ರಕ್ಷಿತನೂ ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ರು, ಒಳ್ಳೆ ಬಾಂಡಿಂಗ್ ಇತ್ತು. ಯಾವಾಗ ಅಶ್ವಿನಿ ಗೌಡ ಕಾವ್ಯನ ಜೊತೆ ಜಗಳಕ್ಕೆ ಬೀಳ್ತಾರೆ, ಕಾವ್ಯಗೆ ಸಪೋರ್ಟ್ ಮಾಡಿದ್ದೆ ರಕ್ಷಿತಾ ಆಯಿತಾ. ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಕಾವ್ಯನ್ಗೆ ರಕ್ಷಿತಾ. ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಮೂರೂ ಜನ ಕೂಡ ಸೂಪರ್ ಡೂಪರ್ ಆಗಿದ್ರು. ಬಟ್ ಕಾವ್ಯನ್ನ ಹಾಳು ಮಾಡಿದ್ದೇನೆ ಸ್ಪಂದನ ಅನ್ನೋದಕ್ಕೆ ಇದು ಒಂದೇ ಒಂದು ವಿಡಿಯೋ ಸಾಕು. ಸ್ಪಂದನ ಹೆಂಗೆ ಕಾವ್ಯನ ಕಿವಿಗೆ ತುಂಬ್ತಾಳೆ, ಕಾವ್ಯನ ಹೆಂಗೆ ಬ್ರೈನ್ ವ್ಯಾಶ್ ಮಾಡಿದಾಳೆ ಅನ್ನೋದಕ್ಕೆ ಇದು ಒಂದು ವಿಡಿಯೋ ಸಾಕು. ನಾನು ನಿಮ್ಗೆ ತೋರಿಸ್ತೀನಿ ರಕ್ಷಿತನ ಬಗ್ಗೆ ಕಾವ್ಯನು ಮತ್ತು ಸ್ಪಂದನ ಏನು ಮಾತಾಡ್ತಿದ್ದಾರೆ ಅನ್ನೋದು. ನೀವು ಹಂಗೆ ಕೇಳಿಸ್ಕೊಳ್ಳಿ ಇದೊಂದು ವಿಡಿಯೋನ. ರಕ್ಷಿತಾ ಸೀಕ್ರೆಟ್ ರೂಮ್ ಇಂದ ಬಂದ್ಮೇಲೆ ಚೇಂಜ್ ಆಗಿದ್ದಾಳೆ ಅಂತ ಅನಿಸ್ತಿದ್ಯಾಕ? ಫಸ್ಟ್ ಡೇ ತುಂಬಾ ಓವರ್ ರಿಯಾಕ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಆಡ್ತಿದ್ದಾರೆ. ಬಟ್ ನೀನ್ ನಮ್ಮ ಬಗ್ಗೆ ಎಲ್ಲ ಇಂಥರದೆಲ್ಲ ಹೇಳ್ತೀಯ ಅಂದ್ರೆ ನಾನು ನಿಮ್ ಸ್ಟ್ರಾಟಜಿನ ಹೇಳೇ ಹೇಳ್ತೀನಿ. ಅದರಿಂದ ನನ್ಗೇನ್ ಎಫೆಕ್ಟ್ ಆಗ್ತಿದೆ ಅಂದ್ರೆ ನಾನು ಹೇಳೇ ಹೇಳ್ತೀನಿ. ಕೂರಿಸ್ಬಿಟ್ಟು ಜೀವನ ಹೆಂಗೆ ಗೊತ್ತಾ, ನಾವ್ ಹೆಂಗಿರ್ಬೇಕು ಗೊತ್ತಾ ಅಂತ ಹೇಳ್ತಾಳೆ ಅಂದ್ರೆ ಅದು ಹೆಂಗಿರುತ್ತೆ ಹೇಳು. ನೀವೇನು ಗೇಮಲ್ಲಿ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ನೀವು ಯು ಹ್ಯಾವ್ ಟು ಲಿವ್ ಆತರ ಹೇಳ್ತಿದ್ದಾಳೆ ಅಂದ್ರೆ ಅಲ್ಲಿ ಅವಳು ನನ್ನ ಮೋರ್ ಮೆಚೂರ್ಡ್ ಅನ್ನೋದನ್ನ ಪೋರ್ಟ್ರೇ ಮಾಡ್ತಾಳೆ ಆಯ್ತಾ. ಕೆಲವೊಂದ್ಸರಿ ಗೊತ್ತಾಯ್ತಾ ನಿಮಗೆ? ಇನ್ನೂ ಇದೆ ಮುಂದಕ್ಕೆ ವಿಡಿಯೋ ಇದು ಆಯಿತಾ. ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಳಕ್ಕಾಗಿದ್ದು ಇಷ್ಟೇ. ಇನ್ನು ಸುಮಾರು ಹೊತ್ತು ಮಾತಾಡ್ತಾರೆ, ಒಂದು ಅಪ್ರಾಕ್ಸಿಮೇಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅವ್ರು ಮಾತಾಡ್ತಾರೆ ಅವರು. ನಾನು ಜಸ್ಟ್ ನೀವು ಒಂದು 40 ಸೆಕೆಂಡ್ಸಿಂದ ತೋರಿಸಿದ್ದೀನಿ. ಇಲ್ಲಿ ಟಾಪಿಕ್ ಏನಪ್ಪ ಅಂತಂದರೆ ನೀವು ಕೇಳಿಸ್ಕೊಂಡಿರ್ಬೋದು. ಸ್ಪಂದನನೇ ವಾಲಂಟ್ರಿ ಆಗಿ ಹೋಗಿ ಕಾವ್ಯನ ಹತ್ರ ಹೇಳ್ತಾಳೆ, ಕಾವ್ಯ ನಿನಗೆ ರಕ್ಷಿತಾ ಸೀಕ್ರೆಟ್ ರೂಮಿಂದ ಬಂದ ಮೇಲೆ ಸ್ವಲ್ಪ ಚೇಂಜ್ ಆಗಿದ್ದಾಳೆ, ಬದಲಾಗಿದ್ದಾಳೆ ಅಂತ ಅನ್ನಿಸ್ತಾ ಇದೆಯಾ ಅಂತ. ಆ ಕಡೆಯಿಂದ ಕಾವ್ಯ ಕೂಡ ಹೇಳ್ತಾಳೆ, ಬದಲಾಗಿದ್ದಾಳೆ, ನಮ್ಮ ತನಕ ಬಂದರೆ ನಾನು ಬಿಡೋದು ಇಲ್ಲ, ಅವಳೇನೋ ತುಂಬ ನಾನು ಮೆಚುರಿಟಿ ಅನ್ನೋ ರೀತಿ ತೋರಿಸ್ಕೊಳ್ತಾ ಇದ್ದಾಳೆ, ನಮ್ಮ ವಿಷಯಕ್ಕೆ ಅಂದರೆ ನಾನು ಸ್ಯಾಟರ್ಡೇ ಹೇಳ್ತೀನಿ ಹಾಗೆ ಹೀಗೆ ಅಂತೇಳಿ ಕೆಲವೊಂದು ವಿಷಯನ ಮಾತಾಡ್ತಾ ಇದ್ದಾಳೆ ಕಾವ್ಯ. ಸ್ಪಂದನ ಹೆಂಗೆ ಅಂದರೆ ಒಂಥರ ಈ ಸ್ಪಂದನ ಖಂಡಿತವಾಗ್ಲೂ ನಾನು ಹೇಳ್ತಿದ್ದೀನಲ್ಲ ನಾರ್ದ ಇದ್ದಂಗೆ ಎಲ್ಲ ವಿಷಯನೂ ಕೂಡ ಆಯಿತಾ. ಒಬ್ರ ಕಡೆಯಿಂದ ಕೇಳ್ಕೊಳೋದು ನಿನ್ನೊಬ್ರು ಕಿವಿಗೆ ತುಂಬೋದು, ಒಬ್ರ ಕಡೆಯಿಂದ ಕೇಳ್ಕೊಳೋದು ನಿನ್ನೊಬ್ರು ಕಿವಿಗೆ ತುಂಬೋದು, ಇದೇ ಕೆಲಸ ಸ್ಪಂದನ ಮಾಡ್ತಾ ಇರೋದು. ನನಗೆ ನಿಜವಾಗ್ಲೂ ಸ್ಪಂದನ ಕ್ಯಾರೆಕ್ಟ್ರೇ ನನಗೆ ಇಷ್ಟ ಆಗಲ್ಲ. ನಿಜವಾಗ್ಲೂ ಈ ವೀಕು ಸ್ಪಂದನ ಎಲಿಮಿನೇಟ್ ಆದರೆ ಒಳ್ಳೆಯದು ಅಂತೀನಿ. ಯಾಕೆಂದರೆ ಕಾವ್ಯ ಸ್ಪಂದನನಿಗೆ ರಕ್ಷಿತನ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ, ಮಾಡೋ ಕೆಲಸ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಿ ಫಸ್ಟು ಬರೀ ಗಾಸಿಪ್ಪು. ನಿಜವಾಗ್ಲೂ ಹೇಳ್ತೀನಲ್ಲ, ಕಾವ್ಯ ಮತ್ತು ಸ್ಪಂದನ ಬರೀ ಗಾಸಿಪ್ ಮಾಡೇನೆ ಲೈಫನ್ನು ಬಿಗ್ ಬಾಸ್ ಮೇಲೆ ಕಳೀತಾ ಇದ್ದಾರೆ. ಇಬ್ಬರು ಬಕೆಟ್ಗಳೇ ಅಂತ ಹೇಳ್ತೀನಿ. ನನಗೆ ಖಂಡಿತವಾಗ್ಲೂ ಇವರಿಬ್ಬರು ಮಾಡೋದು ಇಷ್ಟನೇ ಆಗ್ತಾ ಇಲ್ಲ ನನಗೆ. ಕಾವ್ಯನೋ ಮತ್ತು ಸ್ಪಂದನೂ ನೋಡಿದರೆ ಯಾಕೆ ನಿಮಗೆ ರಕ್ಷಿತನ ಮೇಲೆ ಅಷ್ಟು ಹೊಟ್ಟೆ ಉರಿ? ರಕ್ಷಿತಾ ನಿಮ್ಮಿಂದ ದೂರನೇ ಇದ್ದಾಳೆ, ಅವಳ ಪಾಡಿಗೆ ಅವಳು ಗೇಮ್ ಆಡ್ತಾ ಇದ್ದಾಳೆ. ಆದರೂ ಕೂಡ ರಕ್ಷಿತಾ 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 ಸ್ಪಂದನ ನೀನಂತೂ ಆಯಿತಾ ರಕ್ಷಿತನ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಕಾವ್ಯಗೂ ಸ್ಪಂದನಗೂ ಮೇನ್ ಜಲಸ್ ಏನು ಗೊತ್ತಾ? ಈಗ ರಜತ್ತು ಮತ್ತು ಚೈತ್ರ ಕುಂದಾಪುರ ಅವರು ವಿನ್ನಿಂಗ್ ಓಟದಲ್ಲಿ ಯಾರಿದ್ದಾರೆ ಅಂದರೆ ಯಾವ ಹುಡುಗಿ ಫೋಟೋನು ಇಟ್ಟಿದ್ದೇನೆ ರಕ್ಷಿತನ ಫೋಟೋ. ರಜತ್ ಅವರು ಕಾವ್ಯ ನೀನು ಇರಬೇಕು ಅಂತ ನನಗೆ ಇಷ್ಟ ಅಂತ ಹೇಳಿ ಕಾವ್ಯನ ಫೋಟೋ ಇಟ್ಟರು ಅಷ್ಟೇ. ಬಟ್ ಈಗ ಸ್ಪಂದನನಿಗೂ ಕಾವ್ಯಗೂ ಗೊತ್ತಾಗ್ಬಿಟ್ಟಿದೆ, ರಜತ್ತು ಚೈತ್ರ ಕುಂದಾಪುರ ಅವರು ಹೊರಗಿನಿಂದ ಗೇಮ್ ನೋಡ್ಕೊಂಡ್ ಬಂದಿದ್ದಾರೆ, ವಿನ್ನಿಂಗ್ ರೇಸಲ್ಲಿ ರಕ್ಷಿತನ ಫೋಟೋ ಇಡ್ತಿದ್ದಾರೆ ಅಂದರೆ ನಮಗೆ ಯಾಕೋ ಈ ಸರಿ ರಕ್ಷಿತ ವಿನ್ ಆಗೋ ಚಾನ್ಸಸ್ ಇದೆ ಅನ್ನೋದು ಅವ್ರ ಮನಸ್ಸಲ್ಲಿ ಆಗಲೇ ಬಂದಾಗಿದೆ.
ಸ್ಪಂದನನ್ಗಾಗ್ಲಿ ಕಾವ್ಯಗಾಗ್ಲಿ. ಹಾಗಾಗಿ ಅವರು ರಕ್ಷಿತನ ಬಗ್ಗೆ ಒಂಥರ ಜಲಸ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ರಕ್ಷಿತನ್ ಕಂಡ್ರೆ ಆಗ್ತಾ ಇಲ್ಲ. ನೇರವಾಗಿ ನಾಮಿನೇಟ್ ಮಾಡೋದು ಯಾಕೆ ಗೊತ್ತಾ ಕಾವ್ಯ, ಆಯ್ತಾ? ಇಲ್ಲಿ ರಕ್ಷಿತಾ ಬಿಟ್ರೆ ಇವರಿಗೆ ಬೇರೆ ಯಾರ ಹೆಸರು ಹೇಳೋಕ್ಕೂ ದಮ್ಮಿಲ್ಲ ಒಂದು. ಆಮೇಲೆ ಅವಳು ಈಸಿ ಇವರಿಗೆ. ನಮಗೆ ಗೊತ್ತಿತ್ತು, ಸೀಕ್ರೆಟ್ ರೂಮಿಂದ ಬಂದಾಗಲೇ ನಮಗೆ ಗೊತ್ತಾಯಿತು ನಿನ್ನ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ, ನಿನ್ನ ಮುಗೀತು, ನಿನ್ನ ರಕ್ಷಿತನ ಟಾರ್ಗೆಟ್ ಮಾಡೇ ಮಾಡ್ತಾಳೆ ಅನ್ನೋ ನಮಗೆ ಗೊತ್ತಿರೋ ವಿಷಯನೇ. ಬಟ್ ಆದರೆ ರಕ್ಷಿತನ್ನ ಆಲ್ಮೋಸ್ಟು ಆಯಿತಾ ಎಲ್ಲರೂ ಕೂಡ ಇವಾಗ ಒಂಥರ ಟಾರ್ಗೆಟ್ ಮಾಡಕ್ಕೆ ನಿಂತಿದ್ದಾರೆ. ರಕ್ಷಿತಾ ಅಂದರೆ ಓಕೆ, ಅವಳು ಈಸಿ, ಅವಳಿಗೆ ನಾವು ಹೆಂಗೆ ನಾಮಿನೇಟ್ ಬೇಕಾದರೂ ಮಾಡ್ಬೋದು, ನಾವು ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ದಾರೆ. ಬಟ್ ಹೊರಗಡೆ ಅವಳಿಗೆ ಅಂತಲೇ ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಓಟ್ ಆಗ್ತಾ ಇದ್ದಾರೆ. ರಕ್ಷಿತಾ ಫಿನಾಲೆಗೆ ಹೋಗಿ ವಿನ್ ಆಗಬೇಕು ಅನ್ನೋ ತನಕನೂ ರಕ್ಷಿತನಿಗೆ ಓಟ್ ಆಗ್ತಾ ಇದ್ದಾರೆ. ನಾನು ಈ ವಿಡಿಯೋ ತೋರಿಸಿದ ಉದ್ದೇಶ ಏನು ಅಂತಂದರೆ, ಸ್ಪಂದನ ಫ್ಯಾನ್ಸು ಕಾವ್ಯ ಫ್ಯಾನ್ಸು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಿರಲ್ವಾ, ನಿಮಗೆ ಕಾವ್ಯ ಬಗ್ಗೆ ನೆಗೆಟಿವ್ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಸ್ಪಂದನ ಬಗ್ಗೆ ನೆಗೆಟಿವ್ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತೇಳಿ ಬಂದು ಪುಂಗಿ ಉತ್ತಿರಲ್ಲ ಇಲ್ಲಿ. ಅವರು ರಕ್ಷಿತನ ಬಗ್ಗೆ 24x7 ಮಾತಾಡ್ಬೋದಾ? ಅವ್ರು ಮಾತಾಡಿದ್ರೆ ರೈಟು, ನಾವು ಮಾತಾಡಿದ್ರೆ ತಪ್ಪ. ಯಾಕೆ? ರಕ್ಷಿತನ ಬಗ್ಗೆ ಮಾತನಾಡೋಕ್ಕೆ ಯಾವಾಗ ಸ್ಟಾಪ್ ಮಾಡ್ತಾರೆ ಸ್ಪಂದನ ಮತ್ತು ಕಾವ್ಯ, ಅಲ್ಲಿ ತನಕ ಅವ್ರು ಸ್ಟಾಪ್ ಮಾಡೋ ತನಕ ನಾನು ಮಾತನಾಡೋದು ಬಿಡಲ್ಲ, ಮಾತಾಡ್ತಾ ಇರ್ತೀನಿ, ಕುಗಿತಾನೆ ಇರ್ತೀನಿ. ಏನೋ ಇದು ಫ್ಯಾಮಿಲಿ ವೀಕು, ಫ್ಯಾಮಿಲಿಯವ್ರು ಬರ್ತಾರೆ, ಅವ್ರು ಖುಷಿಯಾಗಿದ್ದಾರೆ, ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತನಾಡಬಾರ್ದು ಅನ್ನೋದಕ್ಕೆ ಚೂರು ಬೈದಿದ್ದೀನಿ. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಬೈತಾ ಇದ್ದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದಕ್ಕಿಂತ ಜಾಸ್ತಿ ರಕ್ಷಿತನಿಗೆ ವೋಟ್ ಮಾಡಿ, ನಮ್ಮ ಮಾಳುವರಿಗೆ ವೋಟ್ ಮಾಡಿ ಅಂತೀನಿ. ಬಾಯ್.